ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾಡಿನ ಜನತೆಗೆ ಶರಣು ಶರಣಾರ್ಥಿಗಳು. ಶರಣ ಬಂಧುಗಳೇ, ಬಾಗೇವಾಡಿಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಉದ್ಘಾಟನೆ ಆದಮೇಲೆ ದಿಂಗಾಲೇಶ್ವರ ಸ್ವಾಮೀಜಿಯವರು ಅಂತಕ್ಕಂಥವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಅದರಲ್ಲಿ ಹೀಗೆ ಮಾತಾಡಿದ್ದಾರೆ. ಏನು ಅಂದರೆ, ಮೊದಲನೇದು, ವೀರಶೈವ ಲಿಂಗಾಯತ ಒಂದೇ, ಕೆಲವರು ಇವೆರಡನ್ನೂ ಬೇರೆ ಬೇರೆ ಅಂತ ಹೇಳಿ ಇವರು ಸಮಾಜವನ್ನು ಒಡಿತಾ ಇದ್ದಾರೆ ಅಂಥೇಳಿ ಅವರು ಬಳಸ್ತಾರೆ. ಅವ್ರಿಗೊಂದು ಸ್ಪಷ್ಟನೆಯನ್ನು ನಾವು ಕೊಡ್ತೀವಿ. ನಾವು ಬಹಳ ಸಲನೂ ಹೇಳ್ತಾನೂ ಬಂದಿದ್ದೀವಿ. ಏನು ಅಂದರೆ, ದಯವಿಟ್ಟು ನಮಗೆ ಎಷ್ಟು ಧೈರ್ಯ ಇದೆ ನೋಡ್ರಿ ಲಿಂಗಾಯತರು ಅನ್ನಲಿಕ್ಕೆ. ನಮ್ಮ ಧೈರ್ಯವನ್ನು ನೀವು ಮೆಚ್ಕೋಬೇಕು. ಯಾಕೆ ಗೊತ್ತಾ, ನಾವು ವೀರಶೈವ ಅಂತ ಜೋತು ಬೀಳ್ತಾ ಇಲ್ಲ. ಯಾಕೆ ಅಂದರೆ, ಇಡೀ ಜಗತ್ತಿನಲ್ಲಿ ಲಿಂಗಾಯತ ಅಂತಕ್ಕಂಥದ್ದು ಇತಿಹಾಸ ಪೂರ್ವಕವಾಗಿ ಉಳ್ಕೊಂಡು ಬಂದಿರತಕ್ಕಂಥದ್ದು. ಹೌದಾ? ನೀವೇ ಹೇಳಿದ್ರಿ ಏನಂದರೆ 1904ರಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಪ್ರಾರಂಭ ಆಯಿತು ಅಂತ. ಹೌದಾ? ಅಂದಾಗಂದ್ರೆ ನಿಮ್ಮದಲ್ಲಿ ನಿಮ್ಮ ವೀರಶೈವವನ್ನು ನೀವು ಮಾಡ್ಕೊಂಡು ಹೋಗ್ರಿ. ನಿಮಗೆ ಯಾರು ಬೇಡ ಅನ್ನಂಗಿಲ್ಲ. ನಿಮ್ಮ ವೀರಶೈವಕ್ಕೆ ನೀವು ಧರ್ಮದ ಹೋರಾಟ ಮಾಡಿರಿ. ನಿಮ್ಮ ವೀರಶೈವಕ್ಕೆ ನೀವು ಏನು ಮಾಡಿರಿ ಅಂತೇಳಂದ್ರೆ ಮಾನ್ಯತೆಯನ್ನು ಪಡೀರಿ. ನೀವು ವೀರಶೈವವನ್ನು ನೀವು ಹಾಸ್ರಿ, ಒದ್ದುಕೊರ್ರಿ, ಏನೇ ಮಾಡಿರಿ, ನಮ್ಮದು ಇದನ್ನೇ ಇಲ್ಲ ನಿಮ್ಮ ಕೂಡ. ಯಾಕೆ ನೀವು ಲಿಂಗಾಯತ ಅಂತ ಜೋತು ಬೀಳ್ತಾ ಇದ್ದೀರಿ? ನಮಗೆ ಯಾಕೆ ನೀವು ವಿರೋಧ ಮಾಡ್ತಾ ಇದ್ದೀರಿ? ನಿಮಗೇನು ಕಾಡ್ತಾ ಇದೆ ಅಂತ ನನಗೂ ಅರ್ಥ ಆಗ್ತಾಯಿಲ್ಲ. ಬಹುಶಃ ದಿಂಗಾಲೇಶ್ವರರಿಗೆ ಭಯ ಹುಟ್ಟಿರ್ಬೇಕನ್ಸುತ್ತೆ. ಭಯ ಹುಟ್ಟಬೇಕು ನಿಮಗೆ. ಯಾಕಂದರೆ ಇನ್ನೊಂದು ಸ್ವಲ್ಪ ದಿವಸ ತಡೀರಿ. ಯಾಕಂದರೆ ನೀವು ದಿಕ್ಕೆಟ್ಟು ಓಡುವವರಾಗ್ತೀರಿ ದಿಂಗಾಲೇಶ್ವರರೇ. ಯಾಕಂದರೆ ಈಗ ಒಂದು ಸಲ ಓಡಿದ್ರಿ ನೀವು, ಆದರೆ ಈಗೂ ಕೂಡ ನೀವು ಓಡೋರಾಗ್ತೀರಿ. ಆದರೆ ದಯವಿಟ್ಟು ಇಂಥ ಮಾತುಗಳನ್ನು ಆಡಿ ಸಮಾಜ ಒಡಿತಕ್ಕಂಥವ್ರು ನೀವು ಅದಿರಿ ಹೊರತು ನಾವಲ್ಲ. ಯಾಕೆ ಅಂದೇ ಹೊಡೆದ್ರಿ ನೀವು? ಏನಂತ ಅಖಿಲ ಭಾರತ ವೀರಶೈವ ಮಹಾಸಭಾ ಅಂತ ಮಾಡಿದಾಗನೇ ಈ ಸಮಾಜವನ್ನು ಒಡೆದಾಕಿದ್ರಿ. ಮೊದಲೆಲ್ಲರೂ ಒಂದೇ ಇದ್ದರು, ಅವ್ರಿಗೆ ಏನು ಗೊತ್ತಿರಲಿಲ್ಲ. ಎಲ್ಲರೂ ಒಂದೇ ಇದ್ದರು. ಒಡೆದಿರ್ತಕ್ಕಂಥವ್ರು ಫಸ್ಟ್ ನೀವು. ಹೌದಾ? ಅಷ್ಟೇ ಅಲ್ದೇ ಮತ್ತು ನಿಮ್ಮಲ್ಲಿ ಲಿಂಗಾಯತ ಅಂತ ಒಳಗೊಂಡ್ರೆ ಸಮಾನತೆ ಇರಬೇಕಾಗಿತ್ತು. ಆದರೆ ನಿಮ್ಮಲ್ಲಿ ಸಮಾನತೆ ಇದೆಯಾ? ನಾವು ಮೇಲು, ಉಳಿದವರೆಲ್ಲರೂ ಕೀಳು, ನಾವು ಗುರು, ಉಳಿದವರು ಭಕ್ತ ಅನ್ನುವಂಥದ್ದಿದೆ ನಿಮಗೆ. ಬೇರೆ ಜಾತಿಯವರನ್ನು ಯಾವತ್ತಾದರೂ ಕೂಡ ನೀವು ಮಠಕ್ಕೆ ಅಧಿಕಾರಿ ಮಾಡಿದ್ರೆ ಅವ್ರು ನಿಂಬಿಟ್ಕೊಂಡ್ರೆ ಇಲ್ಲ, ಕಾಲು ಬೀಳಾಕ, ಹೊತ್ಕೊಂಡು ಮೆರ್ಸಾಕ ಇಷ್ಟೇ ಮಾಡಿದರೆ ಹೊರತು. ಆದರೆ ಉಳ್ಕದನ್ನು ಸ್ವಾತಂತ್ರ್ಯ ಏನಾದರೂ ಕೂಡ ಕೊಟ್ಟರೆ ಇಲ್ಲ. ಹಿಂದಿನ ಕಾಲದಲ್ಲಿ ಪಾಪ ಗುರುಗಳಿಗೆ ವಿರೋಧ ಮಾತಾಡಬಾರ್ದು, ಗುರುಗಳು ಹೇಳಿದ್ದ ಕರೆಕ್ಟು ಅಂಥೇಳಿಬಿಟ್ಟು ಒಪ್ಪುಗೊಳ್ಳುವಂಥ ಮುಗ್ಧರಿದ್ದರು. ಆದರೆ ಇವತ್ತು ಹಂಗಲ್ಲ. ಇವತ್ತು ಎಲ್ಲರೂ ಕೂಡ ಅವ್ರಿಗೆ ಗೊತ್ತಿದೆ ಲಿಂಗಾಯತ ಅಂದ್ರೇನು, ಆ ಲಿಂಗಾಯತದ ದೇಹ ಉದ್ದೇಶಗಳೇನು, ಆಮೇಲೆ ಲಿಂಗಾಯತವನ್ನು ಯಾರು ಕೊಟ್ಟರು, ನಾವ್ಯಾರು ಅಂಥೇಳಿ ಎಲ್ಲ ಗೊತ್ತಿದೆ. ನೀವು ಕೂಡ ಲಿಂಗಾಯತರೇ. ಆದರೆ ವೀರಶೈವ ಅನ್ನುವಂಥದ್ದು ಒಂದು ಸ್ವಾರ್ಥವನ್ನು ಹಿಡಿದುಕೊಂಡು ನೀವು ಮಾಡ್ತಾಯಿದ್ದೀರಿ. ನಿಮ್ಮದು ವ್ಯಕ್ತಿಗತ ಹೋರಾಟ ಇದೆ, ನಿಮ್ಮದು ವ್ಯಕ್ತಿಗತ ಹೋರಾಟ ಇದೆ. ಆದರೆ ನಮ್ಮದಲ್ಲ, ನಮ್ಮ ಧರ್ಮದ ಹೋರಾಟ. ದಯವಿಟ್ಟು ಅರ್ಥ ಮಾಡ್ಕೊರಿ. ನೀವು ಅಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಮಾಡಿರ್ಬೋದು, ಆದರೆ ಅಖಿಲ ಭಾರತ ವೀರಶೈವ ಮಹಾಸಭಾದಲ್ಲಿ ಇರುವವರು ಕೂಡ ಇವತ್ತಿನ ದಿವಸ ಎಚ್ಚೆತ್ತುಕೊಳ್ತಾರೆ. ಲಿಂಗಾಯತ ಅಂದ್ರೇನು, ಲಿಂಗಾಯತ ನಂಬದದು, ನಾವು ಲಿಂಗಾಯತರು ಅಂತಕ್ಕಂಥದ್ದು. ಯಾಕೆ? ಯಾರ ಕೊಳ್ಳಲ್ಲಿ ಲಿಂಗ ಇದೆಯೋ ಅವರೆಲ್ಲರೂ ಕೂಡ ಲಿಂಗಾಯತರು. ಗುರು ಬಸವಣ್ಣನವರು ಕೊಟ್ಟಿರುವಂಥದ್ದು ಲಿಂಗಾಯತ ಧರ್ಮ. ಹೌದಾ? ಅದಕ್ಕೋಸ್ಕರವಾಗಿ ದಯವಿಟ್ಟು ದಾರಿ ತಪ್ಪಿಸೋ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ.
ಅನ್ನೋದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಮತ್ತೊಂದು ಹೇಳಿದ್ರಿ ನೀವು ಏನಂತ, 18-19ನೇ ಇಸ್ವಿ ಒಳಗಡೆನೂ ಲಿಂಗಾಯತ ಹೋರಾಟ ನಡೆದಿದ್ದಕ್ಕೆ ನಾವು ಖಂಡಿಸಿದ್ದೇವೆ ಅಂಥೇಳಿ. ಇನ್ನೇನು ಕೆಲಸ ಇದೆ ನಿಮಗೆ? ಇನ್ನೇನು ಕೆಲಸ ಇದೆ ಹೇಳ್ರಿ? ಖಂಡಿಸೋದೇ ನಿಮ್ಮ ಕೆಲಸ, ಹೌದಾ? ಬೇರೆ ಏನೂ ಇಲ್ಲ ನಿಮಗೆ. ಯಾಕೆಂದರೆ ಹೊಡಿತಕ್ಕಂಥವ್ರು ನೀವು, ಇದನ್ನು ಜಗ್ಗತಕ್ಕಂಥವ್ರು ನೀವು, ಮುಂದೆ ಹೋಗ್ತಕ್ಕಂಥವ್ರನ್ನು. ಆದರೆ ನಿಮಗೆ ಲಿಫ್ಟ್ ಕೊಟ್ಟು ಅವರನ್ನು ಮೇಲೆತ್ತುವಂಥ ಕೆಲಸವನ್ನು ನಿಮ್ಮದಲ್ಲ. ನಿಮ್ಮದು ವಿರೋಧ ಮಾಡೋದೇ ಕೆಲಸ, ಖಂಡಿಸೋದೇ ಕೆಲಸ. ಅದಕ್ಕಾಗಿ ದಯವಿಟ್ಟು ಇಂತಹ ಮಾತುಗಳನ್ನು ದಯವಿಟ್ಟು ಸಮಾಜದಲ್ಲಿ ಆಡಬೇಡಿ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ನಿಮ್ಮನ್ನು ಬೆನ್ನತ್ತಿರುವಂಥ ಸ್ವಾಮಿಗಳಿಗೂ ಕೂಡ ಈ ಮಾತನ್ನು ಹೇಳ್ತಾ ಇದ್ದೇನೆ. ದಯವಿಟ್ಟು ಈಗ ಎಚ್ಚೆತ್ತುಕೊಳ್ಳಿ. ಮುಂದೆ ಈ ಸಮಾಜದಲ್ಲಿ ಬದುಕೋದು ಭಾಳ ಕಷ್ಟ ಆಗ್ತದೆ. ಯಾಕೆ ಅಂದರೆ ಲಿಂಗಾಯತ ಅಂದ್ರೆ ನೀವು ಎಲ್ಲರೂ ಕೂಡ ಬದುಕಲಿಕ್ಕೆ ಇದನ್ನು ಸುಲಭವಾಗಿ ಬದುಕ್ಬೋದೇ ಹೊರತು ಇಲ್ಲಿಕ್ಕಂದ್ರೆ ಬದುಕಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಆ ನಂತರದಲ್ಲಿ ಮತ್ತೊಂದು ಹೇಳಿದ್ದೀರಿ, ಬಸವ ಸಂಸ್ಕೃತಿ ಉತ್ಸವ ಇದು ಬಸವಣ್ಣನವರ ಹೆಸರನ್ನು ದುರ್ಬಳಕೆ ಮಾಡ್ತಾ ಇದೆ ಅಂತ. ಹೌದಾ? ನಿಮಗೆ ಖಂಡಿತವಾಗಿ ಕೂಡ ನಿಮ್ಮ ಮನಸ್ಸಿನಲ್ಲಿ ದುರ್ಬಳಕೆ ಮಾಡ್ತಾ ಇದ್ದೇವೆ ಅಂತ ಅನ್ನಿಸ್ತದ? ನಿಮ್ಮ ಮನಸ್ಸು ಹೇಳ್ತದ? ದುರ್ಬಳಕೆ ಮಾಡೋರು ನಾವು ದುರ್ಬಳಕೆ ಮಾಡ್ತಾ ಇದ್ದವ್ರು. ಈಗೇನು ಬದುಕಾಕೆ ಹಿಡ್ಕೊಳಕತ್ತೀರಲ್ಲ, ಏನಂತ ಬಸವಣ್ಣನವರು ಲಿಂಗಾಯತ ಅಂಥೇಳಿ ಏನು ನಿಮ್ಮ ವೀರಶೈವಕ್ಕೆ ಜೋತು ಬಿಡಿಸ್ಕೊಳಕತ್ತೀರಲ್ಲ, ನೀವು ದುರ್ಬಳಕೆ ಮಾಡ್ಕೊಳಕತ್ತೀರಿ. ಯಾಕೆ ಅಂದ್ರೆ ನಿಮ್ಮಲ್ಲಿ ಸ್ವಾರ್ಥ ಇದೆ. ಬದುಕಲಿಕ್ಕೆ ಇವನ್ನ ಹಿಡ್ಕೊಂಡ್ರೇ ನಮಗೆ ಜನ ಬೆನ್ನತ್ತುತ್ತಾರೆ ಅನ್ನುವಂಥ ಸ್ವಾರ್ಥದಿಂದ ನೀವು ಮಾಡ್ತಾ ಇದ್ದೀರಿ ಹೊರತು, ಹಿಡ್ಕೊಳ್ತಾ ಇದ್ದೀರಿ ಹೊರತು, ನಿಮಗೆ ಖಂಡಿತವಾಗೂ ಕೂಡ ಧೈರ್ಯ ಇದ್ರೆ ವೀರಶೈವ ಹಿಡ್ಕೊಂಡು ಬಡ್ದಾಡ್ರಿ. ಯಾರು ಬೇಡ ಅಂತಾರೆ? ಲಿಂಗಾಯತ ಬಿಡ್ಕೊಡ್ರಿ, ನಮ್ಮದು ಈ ರೀತಿಯಲ್ಲಿ ಹಿಡ್ಕೊಬೇಡ್ರಿ ನಿಮ್ಮ ಜೊತೆಯಲ್ಲಿ ಅಂಥೇಳಿ ನಿಮಗೆ ಕೇಳ್ಕೊಳ್ತಾ ಇದ್ದೇವೆ. ಅಂದು ಬಸವಣ್ಣನವರನ್ನು ವಿರೋಧ ಮಾಡ್ತಕ್ಕಂಥವ್ರು ನೀವು, ಅಂದು ಬಸವಣ್ಣನವರ ಗೇಟ್ ಹಾಕಿದ್ದನ್ನು ಮುರಿದಿರ್ತಕ್ಕಂಥವ್ರು ನೀವು. ಅಂದು ಬಸವಣ್ಣನವರು ನಿಮಗೆ ಬೇಡಾಗಿದ್ದರು, ಬಸವಣ್ಣನವರನ್ನು ನೀವು ಭಕ್ತರು ಅಂತಕ್ಕಂಥವ್ರು. ಇವತ್ತ್ಯಾಕೆ ಬೇಕ್ರಿ ನಿಮಗೆ ಲಿಂಗಾಯತ? ಇವತ್ತ್ಯಾಕೆ ಬೇಕ್ರಿ ನಿಮಗೆ ಬಸವಣ್ಣನವರು? ಒಪ್ಕೊಂಡ್ರ ನಾವು ಲಿಂಗಾಯತರಂತೂ ಒಪ್ಕೊಳ್ರಿ, ನಿಮಗೊಂದು ಅವಕಾಶ ಇದೆ. ಇಲ್ಲದ ಇತ್ತಂದ್ರೆ ನಿಮ್ಮ ವೀರಶೈವವನ್ನು ಹಿಡ್ಕೊಂಡು ಏನಾದರೂ ಮಾಡ್ಕೊಂಡು ಹೋಗ್ರಿ. ಆದರೆ ವೀರಶೈವ ಲಿಂಗಾಯತ ಅಂತಕ್ಕಂಥದ್ದು ಇತ್ತು ಅಂತ ಮಾಡಬೇಡ್ರಿ. ಯಾಕೆ ಅಂದರೆ ಇವತ್ತು ನಾ ಹೆಣ್ಣು ಅದನಿ ಗಂಡು ಅದನಿ ಅನ್ನುವಂಥವ್ರಿಗೆ ಏನಂತಾರೆ? ಸಿಕ್ಕಂಡಿಗಳಂತಾರೆ. ಹಾಗೆ ನಾ ವೀರಶೈವ ಲಿಂಗಾಯತ ಎರಡೂ ಒಂದೇ ಅನ್ನುವಂಥವ್ರಿಗೆ ಏನಂತಾರೆ ಅಂದರೆ ಸಿಕ್ಕಂಡಿಗಳಂತಾರೆ. ಆದರೆ ನಮ್ಮದು ಒಂದೇ ಇದೆ, ನಾವು ಒಬ್ಬ ಅಪ್ಪನಿಗೆ ಹುಟ್ಟಿದಂಥವರು. ಅದಕ್ಕಾಗಿ ನಮ್ಮದು ಲಿಂಗಾಯತ ಒಂದೇ, ನಮ್ಮಪ್ಪ ಕೊಟ್ಟಿರ್ತಕ್ಕಂಥದ್ದು ಲಿಂಗಾಯತ. ಅದಕ್ಕಾಗಿ ನೀವು ಭಾಳ ಎಚ್ಚರದಿಂದ ಮಾತಾಡಬೇಕು ಅನ್ನುವಂಥದ್ದನ್ನು ನಿಮಗೆ ನಾನು ತಿಳಿಪಡಿಸ್ತಾ ಇದ್ದೇನೆ. ಇನ್ನು ದುರುದ್ದೇಶದಿಂದ ಲಿಂಗಾಯತ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ. ದುರುದ್ದೇಶ ನಮ್ಮದಾ? ದುರುದ್ದೇಶಕ್ಕಾಗಿ ಹೋರಾಟ ಮಾಡ್ತೇವೆ ನಾವು? ದುರುದ್ದೇಶ ಇಟ್ಕೊಂಡು ಇದನ್ನೆಲ್ಲ ಮಾಡಾಕತ್ತೇವೆ? ಯಾಕ್ರಿ ನಿಮಗೆ? ಯಾರ ಮನಸ್ಸಿನೊಳಗೆ ದುರುದ್ದೇಶ ಇಟ್ಕೊಂಡು ಹೋರಾಟ ಮಾಡ್ತಾರೋ